ಗ್ರಾಮದಲ್ಲಿ ಈಗಾಗಲೇ ಒಂದು ಬಾರ್ ಅಂಗಡಿ ಇರುತ್ತೆ. ಅಬಕಾರಿ ಇಲಾಖೆ ಹಾಗೂ ಮತ್ತೋರ್ವ ಉದ್ಯಮಿಗಳೆಲ್ಲ ಸೇರಿ ಇನ್ನೊಂದು ಬಾರ್ ಅಂಗಡಿಗಳನ್ನ ತೆರೆಯಲಿಕ್ಕೆ ಹೊರಟಿರ್ತಾರೆ. ಏನಪ್ಪ ಅಂತಂದರೆ ಈಗಾಗಲೇ ಜನ ಕಷ್ಟಕರ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ. ಬಾರ್ ಅಂಗಡಿ ಒಂದು ಇರೋದೇ ಸಾಕಾಗಿದೆ, ಮತ್ತೊಂದು ತೆಗಿತಾ ಇರೋದು ದುರಂತನೇ ಸರಿ. ಅಧಿಕಾರಿಗಳಿಗೆ ಶಕ್ತಿ ಇದ್ದರೆ ಇನ್ನೊಂದು ಬಾರ್ ಅಂಗಡಿ ತೆಗಿಲಿ, ಜನರಿಗೆ ಆಸ್ಪತ್ರೆ ಆಗಿರಲಿ, ಶಿಕ್ಷಣ ವ್ಯವಸ್ಥೆ ಆಗಿರಲಿ, ಮೆಡಿಕಲ್ ವ್ಯವಸ್ಥೆ ಆಗಲಿ ಮಾಡಲಿ. ಅದು ಬಿಟ್ಟು ಇವರು ಅಧಿಕಾರಿಗಳು ಶಾಮೀಲ್ಗಳಾಗಿದ್ದಾರೆ ಅನ್ನೋ ಅನುಮಾನನೇ ನಮ್ಗೆ ಹೆಚ್ಚು ಕಾಡ್ತೈತೆ. ಇವರು ಮತ್ತೊಂದು ಅಂತ ಬಾರ್ ಅಂಗಡಿಗಳನ್ನ ತೆಗೆದ್ರೆ ಜನಗಳು ಜೀವನ ಮಾಡಬೇಕಾ ಇಲ್ಲ ಬೇರೆ ರೀತಿಯಲ್ಲಿ ಏನಾದರೂ ಸಾಯ್ಬೇಕನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಆಗಿರುತ್ತೆ. ಈಗ ಏನು ಅಧಿಕೃತವಾಗಿ ಹೊಸದಾಗಿ ಒಂದು ಬಾರ್ ಅಂಗಡಿ ಮಾಡ್ತಾ ಇದ್ದಾರೆ. ಈ ಬಾರ್ ಅಂಗಡಿಯ ದಾಖಲಾತಿಗಳು ಒಂದಷ್ಟು ವ್ಯತ್ಯಾಸಗಳಿರ್ತವೆ. ಈ ವ್ಯತ್ಯಾಸಗಳಿದ್ರೂ ಸಹ ಅಧಿಕಾರಿಗಳು ಇದಕ್ಕೆ ಮುಂದೆ ಅಂಗಡಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇದರ ಒಳಮರ್ಮ ಏನು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಅನುಮಾನ ಆಗಿರುತ್ತೆ. ದಯವಿಟ್ಟು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳು ಮುಂದೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟ ಮಾಡೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನು ಮೀರಿಯವರೇನು ಮುಂದೆ ಹೆಜ್ಜೆ ಇಟ್ಟರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹೋರಾಟಗಳನ್ನ ರೂಪಿಸಿ ಏನು ಹೋರಾಟದ ಏನು ನಮ್ಮ ಶಕ್ತಿ ತೋರಿಸ್ಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೆಸರು ನವೀನ್ ಅಂತ ಕರವೇ, ಅಧ್ಯಕ್ಷರು ಚಾಮರಾಜನಗರ.